ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಅಡ್ಡ ಮತದಾನದ ರೋಚಕ ಸ್ಟೋರಿ ಇದು. ಬಿಜೆಪಿಯ ಕಿತ್ತಾಟದ ಲಾಭ ಪಡೆಯೋದಕ್ಕೆ ಅಂತ ಕುಮಾರಸ್ವಾಮಿ ಪ್ಲಾನ್ ಹಾಕಿದ್ರ. ಸೋಲ್ತೀವಿ ಅಂತ ಗೊತ್ತಿದ್ರು ಕೂಡ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇಕೆ? ಅಸಲಿಗೆ ಕುಮಾರಸ್ವಾಮಿ ಗೇಮ್ ಪ್ಲಾನ್ ಸಕ್ಸಸ್ ಆಗಿದ್ದಾದ್ರೂ ಹೇಗೆ? ವಿಜಯೇಂದ್ರ ಅಶೋಕ್ ವಿರುದ್ಧ ಗೇಮ್ ಪ್ಲಾನ್ ಮಾಡಿದ್ಯಾರು? ಬಿಜೆಪಿಯ ಆ ಮಹಾನಾಯಕ ಕುಮಾರಸ್ವಾಮಿಗೆ ಪ್ಲಾನ್ ಕೊಟ್ರ? ಬಿಜೆಪಿಯ ನಾಯಕತ್ವ ಗೊಂದಲದ ಲಾಭ ಪಡೆಯೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ರ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕುಮಾರಸ್ವಾಮಿಯ ಗೇಮ್ ಪ್ಲಾನ್ ನ ಕಂಪ್ಲೀಟ್ ಡೀಟೇಲ್ಸ್. ಹಾಗಾದ್ರೆ ಈ ಪ್ಲಾನ್ ಅನ್ನ ಕುಮಾರಸ್ವಾಮಿಗೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ಗೇಮ್ ಪ್ಲಾನ್ ಟ್ರ್ಯಾಪ್ ನಲ್ಲಿ ವಿಜಯೇಂದ್ರ ಅಶೋಕ್ ಬಿದ್ರ. ಮೂರನೇ ಅಭ್ಯರ್ಥಿ ಗೆಲ್ಲೋದು ಕಷ್ಟ ಅಂತ ಗೊತ್ತಿದ್ರೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ರು. ರಾಜ್ಯ ಬಿಜೆಪಿಯಲ್ಲಿ ಬಣ ಪಾಲಿಟಿಕ್ಸ್ ಬಹಿರಂಗ ಮಾಡೋದಕ್ಕೆ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟು ಇಲ್ಲ, ಹೈಕಮಾಂಡ್ ಬಳಿ ಅದನ್ನ ತೋರಿಸಬೇಕು ಅನ್ನುವಂತ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಈ ಗೇಮ್ ಪ್ಲಾನ್ ಅನ್ನ ಪ್ಲೇ ಮಾಡಿದ್ರು. ಈ ಸಂದೇಶ ಬಿಜೆಪಿ ಹೈಕಮಾಂಡ್ಗೆ ರವಾನೆ ಮಾಡೋದು ಅಗತ್ಯ ಇತ್ತು. ವಿಜಯೇಂದ್ರ ಅಶೋಕ್ ವಿರುದ್ಧ ಹೈಕಮಾಂಡ್ಗೆ ನೆಗೆಟಿವ್ ರಿಪೋರ್ಟ್. ಈ ನೆಗೆಟಿವ್ ರಿಪೋರ್ಟ್ ಮೂಡೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಕಾರಣ. ಬಿಜೆಪಿಯಲ್ಲಿ ಒಳ ಜಗಳ ಇದೆ, ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅದನ್ನ ತೋರಿಸ್ಬೇಕಿತ್ತು ಹೆಂಗಾದ್ರೂ ಮಾಡಿ. ಅದಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಯ್ತು. ಅಲ್ಲಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ಲಾನ್ ನಂತೆ ಸೋಲ್ತೀವಿ ಅಂತ ಗೊತ್ತಿದ್ರೂ ಕೂಡ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಆಯ್ತು, ಸೋತಿದ್ದು ಆಯ್ತು. ಈ ಮೂಲಕ ರಾಜ್ಯದಲ್ಲಿ ಮೈತ್ರಿ ಅನಿವಾರ್ಯ ಎಂಬ ಸಂದೇಶ ರವಾನೆ ಮಾಡಿದ್ದಾರೆ ಎಚ್.ಡಿ.ಕೆ. ಮುಂದಿನ ಮುಖ್ಯಮಂತ್ರಿ ರೇಸ್ ನಲ್ಲೇ ನಾವಿದ್ದೇವೆ, ನಾನಿದ್ದೇನೆ ಅಂತೇಳಿ ತೋರಿಸಿದಂತ ಎಚ್.ಡಿ.ಕೆ ಅಭ್ಯರ್ಥಿ ಹಾಕಿ ಸೋತ್ರೂ ಕೂಡ ಗೇಮ್ ಪ್ಲಾನ್ ನಲ್ಲಿ ಗೆದ್ದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ವಿಧಾನ ಪರಿಷತ್ ಚುನಾವಣೆಯ ಒಳಗಡೆ ನಡೆದಿರುವಂಥ ಬೆಳವಣಿಗೆಗಳನ್ನು ನೋಡಿದರೆ, ವಿಶೇಷವಾಗಿ BJP JDS ಮೈತ್ರಿ ಪಕ್ಷಗಳಲ್ಲಿ ನಡೆದಿರುವಂಥ ಬೆಳವಣಿಗೆಗಳನ್ನು ನೋಡಿದರೆ, ಈ ಎರಡೂ ಪಕ್ಷಗಳ ನಡುವೆ ನಂಬಿಕೆಯ ಕೊರತೆ ಇದೆ, ವಿಶ್ವಾಸದ ಕೊರತೆ ಇದೆ, ಒಂದು ಡಿಸ್ಟ್ರಸ್ಟ್ ಇದೆ ಅಂತ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಮೊದಲು ಕೂಡ ಇತ್ತು. ಅದು ಇನ್ನೂ ಕೂಡ ಭಾಳ ಜಗಜ್ಜಾಹೀರಾಗುವಂಥ ಒಂದು ಅವಕಾಶ ಆ ಟೈಮ್ನೊಳಗಡೆ ಬಂತು, ಪರಿಸ್ಥಿತಿ ನಿರ್ಮಾಣ ಆಯಿತು. ಕುಮಾರಸ್ವಾಮಿ ಅವರು ಮೂರನೇ ಅಭ್ಯರ್ಥಿಯನ್ನು, NDA ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ BJPಗೆ ಮುಜುಗರ ಉಂಟು ಮಾಡುವಂಥ ಒಂದು ಕೆಲಸ ಆಯಿತು. ಅದು ಇಲ್ಲಿನ ರಾಜ್ಯದ ನಾಯಕರುಗಳು, ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಪ್ಲಸ್ ಒಟ್ಟಾರೆಯಾಗಿ BJPಗೆ ಅದರಿಂದ ಭಾಳ ಮುಜುಗರ ಆಯಿತು. ಇವನ್ ರಾಷ್ಟ್ರೀಯ ನಾಯಕರಿಗೂ ಕೂಡ. ಯಾಕಂದರೆ BJP ಒಳಗಡೆ ಇರುವಂಥ ಈ ಗುಂಪುಗಾರಿಕೆ ಏನಿದೆ, BJP ಒಳಗಡೆ ಇರುವಂಥ ಒಂದು ಅವಿಶ್ವಾಸ ಏನಿದೆ, ಅವರು ಶಾಸಕರು ಅಡ್ಡ ಮತದಾನ ಮಾಡುವಂಥ ಒಂದು ಪರಿಸ್ಥಿತಿ ಅದು ಹೊರಗಡೆ ಬಂದ್ಬಿಡ್ತೀವಿ ಎಲ್ಲರಿಗೂ. ಅಕಸ್ಮಾತ್ ಅವರು ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೇ ಇದ್ದಿದ್ರೆ ಇದು ಯಾವುದೂ ಕೂಡ ಆಗ್ತಿರಲಿಲ್ಲ. ಮೂರನೆಯ ಅಭ್ಯರ್ಥಿ ಗೆಲ್ಲೋದಿಲ್ಲ ಅನ್ನುವ ಸ್ಪಷ್ಟ ಮಾಹಿತಿ ಕುಮಾರಸ್ವಾಮಿ ಅವರಿಗಿತ್ತು. ಎರಡೇ ಅಭ್ಯರ್ಥಿಗಳನ್ನು ಮಾತ್ರ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ NDAದಿಂದ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದರೂ ಕೂಡ ಅವರು ಯಾವ ಕಾರಣಕ್ಕೆ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಮತ್ತು BJP ಹೈಕಮಾಂಡ್ ಅದಕ್ಕೆ ಯಾಕೆ ಅವಕಾಶವನ್ನು ಕೊಡ್ತು? BJP ಹೈಕಮಾಂಡ್ ಕೂಡ ಇದರೊಳಗಡೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ಟ್ರ್ಯಾಪ್ ಒಳಗಡೆ ಬಂತು ಅಂತ ನನಗನ್ಸುತ್ತೆ. ಲೋಕಲ್ ಲೀಡರ್ಸ್ ಅಂತೂ ಎಕ್ಸ್ಪೋಸ್ ಆದರು, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಅದ್ರ ಜೊತೆಗೆ ಪಾರ್ಟಿ ಹೈಕಮಾಂಡ್ ಕೂಡ ಒಂದು ಟ್ರ್ಯಾಪ್ ಒಳಗಡೆ ಬಂತು. BJP ಒಳಗಡೆ ಭಿನ್ನಾಭಿಪ್ರಾಯ ಇದೆ ಮತ್ತು ಅವರು ಗುಂಪುಗಾರಿಕೆ ಇದೆ, ಅಲ್ಲಿ ವಿಶ್ವಾಸ ಇಲ್ಲ ಶಾಸಕರಿಗೆ, ಅವರು ಒಗ್ಗಟ್ಟಿಲ್ಲ ಅನ್ನೋದನ್ನು ಜಗತ್ತಿಗೆಲ್ಲ ತೋರಿಸೋ ರೀತಿ ಒಳಗಡೆ ಕುಮಾರಸ್ವಾಮಿ ಅವರು ಮಾಡಿದರು. ಅವ್ರ ಪಕ್ಷದ್ದು ಕೂಡ ಬಹಿರಂಗ ಆಯಿತು. ಅವ್ರ ಪಕ್ಷದೊಳಗಡೆ ಕೂಡ ಜನ ಕ್ರಾಸ್ ವೋಟಿಂಗ್ ಮಾಡಿದರು. ಅದು ನಿರೀಕ್ಷಿತನೇ ಆಗಿತ್ತು. ಆದರೆ ಅವ್ರಿಗೆ ನಾವು ಎಕ್ಸ್ಪೋಸ್ ಆದರೂ ಪರವಾಗಿಲ್ಲ, BJPನೂ ಕೂಡ ಎಕ್ಸ್ಪೋಸ್ ಮಾಡಿದ್ವಿ ಅನ್ನೋ ಒಂದು ಸಮಾಧಾನ ಇದ್ದಂತೆ ಕಾಣ್ತಾ ಇದೆ. ಇಲ್ಲ, ಎರಡೂ ಪಕ್ಷಗಳಿಗೂ ಕೂಡ ಮೈತ್ರಿ ಅನಿವಾರ್ಯ ಇದೆ. ಈಗ
ಯಾವ ಪರಿಸ್ಥಿತಿ, ಯಾವ ರಾಜಕೀಯ ಪರಿಸ್ಥಿತಿ ಕರ್ನಾಟಕದೊಳಗಡೆ ಇದೆ, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಅವರ ಒಂದು ಕಾರ್ಯಶೈಲಿ, ಅವರ ಒಂದು ಅಗ್ರೆಸಿವ್ನೆಸ್ಸು, ಅದನ್ನೆಲ್ಲ ನೋಡಿದಾಗ ಪ್ಲಸ್ ವಿಧಾನ ಪರಿಷತ್ ಚುನಾವಣೆ ಒಳಗಡೆ 151 ಓಟ್ಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ತಗೊಂಡ್ರು. ಅವರೆಲ್ಲ ಅಭ್ಯರ್ಥಿಗಳು ಸೇರಿ 151, ಅವ್ರ ಸ್ಟ್ರೆಂತ್ ಅಷ್ಟು ಅಲ್ವೇ ಅಲ್ಲ, ಸುಮಾರು 11-12 ಎಕ್ಸ್ಟ್ರಾ ಮತಗಳನ್ನು ಅವರು ತಗೊಂಡ್ರು. ಇದೆಲ್ಲ ನೋಡಿದಾಗ ಈ ಎರಡೂ ಪಕ್ಷಗಳಿಗೂ ಕೂಡ ಮೈತ್ರಿಯ ಅನಿವಾರ್ಯತೆ, ಅಗತ್ಯತೆ ಇದೆ ಅಂತಿದೆ.